ಏನು ಇದೆ ನನ್ನ ಪ್ರಾಜೆಕ್ಟ್ಸ್ ಹೆಂಗೆ ನಡೆಯುತ್ತೆ, ಏನೇನು ಮಾಡ್ತೀವಿ, ಯಾವ್ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲಿ ಮುಖದಲ್ಲಿ ಹೋದರೆ ಹುಷಾರಿಲ್ವೇನೋ ಅಂತ ಅಂದ್ಕೊಂಡು ಬೈದೇ ಇರಲಿ ಅಂತ ಮುಗೀತು. ಮ್ಯಾಮ್ ಬೈಲೇ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವತ್ತು ವೆಡ್ನೆಸ್ಡೇ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಕಾಲೇಜ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇದೆ. ನನ್ನ ಪ್ರಾಜೆಕ್ಟ್ಸ್ ಹೆಂಗೆ ನಡೆಯುತ್ತೆ, ಏನೇನು ಮಾಡ್ತೀವಿ, ಯಾವ್ಯಾವ ಥರ ಇರುತ್ತೆ ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒನ್ ಸರ್ ಹತ್ರ ಹೋಗಿ ಆಲ್ಮೋಸ್ಟ್ 3 ವೀಕ್ಸ್ ಆಗಿದೆ. ಇವತ್ತು ಅವ್ರ ಹತ್ರ ಹೋಗಬೇಕು. ಸೊ ಐ ಆಮ್ ಫೀಲಿಂಗ್ ವೆರಿ ಲೈಕ್ ಭಯ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನು ಅದು ಬೇರೆ ಮಾಡು, ಯಾರು ಬೇಡ ಅಂತಾರೆ? ಬಿಟ್ಟರೆ ಬಿಸಿ ಆಗುತ್ತೆ. ಗೈಸ್, ಮುಕ್ಕಲ ಅಂಡೆ ಸ್ನಾನ ಮಾಡಿದ್ದಾನೆ. ಅದು ಈ ಶೆಕೆಯಲ್ಲಿ ಇವನಿಗೆ ಬಿಸಿನೀರು ಬೇಕು. ಮಗನ್ ಹೆಂಗೆ ಬೆಳೆಸ್ತಾ ಇದ್ದಾರೆ ನೋಡಿ. ನಾವೆಲ್ಲ ತಣ್ಣೀರೇ ಮಾಡ್ತೀವಿ, ಇವನಿಗೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯಿತು. ಹೇರ್ ವಾಶ್ ಮಾಡಿದ್ದೀನಿ ಇವತ್ತು. ನಾಳೆ ಹಬ್ಬ, ಸೊ ಅದು ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಬರ್ತೀಯಾರ ಮನೆಗೆ. ಹಬ್ಬದ ಊಟ ತುಂಬ ದಿನ ಆಗಿದೆ ಮಾಡಿ. ಸೊ ಎಸ್, ಇವಾಗ ಏನಾಗಿದೆನೋ ನ್ಯೂಸ್ ರಿಪೋರ್ಟ್ರಂಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಏನೋ ಒಂದು ಶೂಟ್ ಇದೆ, ಅದರ ರಿಲೇಟೆಡೇ ಮಾಡಬೇಕಿದೆ. ಸೊ ಇವಾಗ ಸ್ನಾನ ಎಲ್ಲ ಆಯಿತು. ನಾನು ಕಾಲೇಜ್ ವರ್ಕ್ಸ್ ಏನೇನು ಪೆಂಡಿಂಗ್ ಇತ್ತು ಅಂದರೆ ನೈಟ್ ಏನೇನು ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ಕೊಬೇಕು. ನಾನು ತೋರಿಸ್ತೀನಿ ನಿಮಗೆ. ನನಗೆ ಟೋಟಲಾಗಿ 2 ಪ್ರಾಜೆಕ್ಟ್ ಇದೆ. ಒಂದು ಮೇಜರ್ ಅಂದರೆ ಈ ಇಯರ್ದು ಮೇಜರ್ ಪ್ರಾಜೆಕ್ಟ್ ಒಂದು. ಆ್ಯಂಡ್ ಇವಾಗ ಈ ಕಾಲೇಜಿಂದ ಎಕ್ಸಿಟ್ ತೊಗೊತಾ ಇದ್ದೀನಿ ನಾನು. ಲೈಕ್ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ಇದು ಅಂಡರ್ ಗ್ರ್ಯಾಜುಯೇಷನ್ ಮುಗೀತು, ಯು ಜಿ ಅಂದ್ಬಿಟ್ಟು ನಾನು ಅದ್ರದ್ದು ಎಕ್ಸಿಟ್ ಪ್ರಾಜೆಕ್ಟ್. ಸೊ ಈ 2 ಪ್ರಾಜೆಕ್ಟ್ ತೊಗೊಬೇಕು. ಇವಾಗ ನಾನು ಎಕ್ಸಿಟ್ ಪ್ರಾಜೆಕ್ಟೇ ಮಾಡ್ತಾಯಿದ್ರೆ ನಾನು ಮೇಜರಲ್ಲಿ ಏನು ಮಾಡಿದೆ ಅಂತಲೇ ಮರ್ತೋಗ್ತಾಯಿದ್ದೆ. ಸೊ ಇಷ್ಟೊಂದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಸೋ ಲಾಂಗ್ ಲೆಂತಿ, ನಂಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಶಾರ್ಟಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಇವಾಗ ಪ್ರಾಜೆಕ್ಟ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ. ಯಾವಾಗಿಂದ ಎಕ್ಸಾಮ್? 23. ಫಸ್ಟ್ ಯಾವುದು ಕನ್ನಡ ಓದ್ಕೊಂಡಿದ್ಯಾ? ನೋಡಿ ಗೈಸ್, ಹಿಂಗಿದಾನೆ. ನಾವೆಲ್ಲ ಡೇ 1 ಓದೋಕ್ಕೆ ಶುರು ಮಾಡಿಬಿಡ್ತಿದ್ವಿ ಅಂತ ಹೇಳೋಕ್ಕಾಗಲ್ಲ. ನಾನಂತೂ ಎಕ್ಸಾಮ್ ಹಿಂದಿನ ದಿನವೇ ಓದ್ತಾ ಇದ್ದಿದ್ದು. ಎಷ್ಟು ಅಂದ್ಕೊಂಡ್ರೆ ಎಕ್ಸಾಮ್ ಹಿಂದಿನ ದಿನದಿಂದನೇ ಓದೋಕ್ಕೆ ಶುರು ಮಾಡ್ತಿದ್ದೆ. ಸೊ ಈಗ ಬ್ರೇಕ್ಫಾಸ್ಟ್ ಆಮೇಲೆ ತಿಂತೀನಿ. ಫಸ್ಟ್ ಏನು ಕೆಲಸ ಇದೆ, ಅಮ್ಮ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಏನೇನು ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡೋಣ. ಇಲ್ಲೇ ಇದೆ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು ನಮ್ಮ ಅಪ್ಪನಿಗೆ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಮೆಡಿಕಲ್ಗೆ ಬಂದೆ ತಿಂಡಿ ತೊಗೊಂಡು. ಇವಾಗ ಎಷ್ಟು ಟೈಮ್? 9:30 ಆಗಿದೆ. ಅಪ್ಪ ತಿಂಡಿ ತಿನ್ನೋ ತನಕ ಸ್ವಲ್ಪ ಹೊತ್ತಲ್ಲಿ ಇರ್ತೀನಿ. ಹಿಂಗೆ ಅನ್ಕೊತೀನಿ ಬೆಳಗ್ಗೆ ಎದ್ದೆಲ್ಲ ಮುಗಿಸ್ಬಿಡೋಣ, ಮಾಡಿಬಿಡೋಣ ಕೆಲಸ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಅಂತ. ಅದು ಆಗೋದೇ ಇಲ್ಲ. ಸೊ ಅದೇ ಇವಾಗ 11 ಹಂಗೆಲ್ಲ ಕಾಲೇಜ್ಗೆ ಹೋಗಬೇಕು. 11ಗೆ ಹೋದರೆ ಮೇ ಬಿ ಇವತ್ತು 1-2 hours ಆಗುತ್ತೇನೋ. ಬಿಕಾಸ್ 3 ಫ್ಯಾಕಲ್ಟೀಸ್ನ ಮೀಟ್ ಮಾಡ್ಕೊಂಡು ನಾನು ಎಲ್ಲನೂ ತೋರಿಸ್ಕೊಂಡು ಅಪ್ರೂವ್ ಮಾಡಿಕೊಂಡು ಬರಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದೇನೋ ಇವತ್ತು. ಸೊ ನೋಡೋಣ ಏನಾಗುತ್ತೆ ಅಂತ. ಆದರೆ ಖಂಡಿತವಾಗ್ಲೂ ಕಾಲೇಜಲ್ಲಿ ಬ್ಲಾಗ್ನ ಮಾಡ್ತೀನಿ ಇವತ್ತು. ನಂಗೆ ತುಂಬ ಭಯ ಆಗುತ್ತೆ. ಬಿಕಾಸ್ ಏನೋ ಒಂಥರ ಭಯ ಕಾಲೇಜಲ್ಲಿ ಬ್ಲಾಗ್ ಮಾಡೋಕ್ಕೆ. ಭಯ ಅಂತಲ್ಲ, ನಾರ್ಮಲಾಗಿ ಮಾಡ್ತೀನಿ. ಫ್ಯಾಕಲ್ಟೀಸ್ ಮುಂದೆ ಎಲ್ಲ ಮಾಡೋಕ್ಕೆ ಭಯ, ಬಟ್ ಪ್ರಯತ್ನ ಪಡ್ತೀನಿ. ಬಿಕಾಸ್ ಇನ್ 15 ಡೇಸಲ್ಲಿ ನಾನು ಮತ್ತೆ ಕಾಲೇಜ್ಗೆ ಹೋಗೋಲ್ಲ. ಇನ್ನು ಹೋಗೋದೇ ನನ್ನ ಫೇರ್ವೆಲ್ಗೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಗ್ರ್ಯಾಜುಯೇಷನ್ ಅದು ಯಾವಾಗಿರುತ್ತೆ ಏನೋ ಎಲ್ಲ ಗೊತ್ತಿಲ್ಲ ನನಗೆ. ಸೊ ನಾನು ಸ್ವಲ್ಪ ದಿನ ಮಂಗ್ಳೂರಿಗೆಲ್ಲ ಹೋಗೋಣ ಅಂತಿದ್ದೀನಿ ಫಾರ್ ವರ್ಕ್, ಕೆಲಸಕ್ಕೆ ಗೈಸ್, ಸಂಬಂಧಿಕರ ಮನೆಗೆಲ್ಲ. ಸೊ ಲೆಟ್ಸ್ ಏನಾಗುತ್ತೆ ನೋಡೋಣ.
ಕಾಲೇಜ್ ಯೂನಿಫಾರ್ಮ್ ಹಾಕೊಂಡು ಹೋಗೋಕೆ ಬೇಜಾರು ಅಂತ ಇಷ್ಟು ದಿನ ನಾರ್ಮಲ್ ಡ್ರೆಸ್ಸಲ್ಲಿ ಹೋಗ್ತಿದ್ದೆ. ಬಟ್ ಬೈದರು, ನಾರ್ಮಲ್ ಆಗಿ ಬೈದರು ಅಂದರೆ ನಮ್ಮ ಕಾಲೇಜಲ್ಲಿ ತುಂಬ ಬೈಯಲ್ಲ. ಸೊ ಅದಕ್ಕೆ ಯೂನಿಫಾರ್ಮ್ ಹುಡುಕ್ತಾ ಇದ್ದೀನಿ. ಇವಾಗ ಸುಮಾರು 3 ತಿಂಗಳಾಯ್ತೇನೋ ಯೂನಿಫಾರ್ಮ್ ಎಲ್ಲಿ ಇಟ್ಟಿದ್ದೀನಿ ಗೊತ್ತಿಲ್ಲ. ಗ್ಯಾಪಲ್ಲಿ ಒಂದು ಸತಿ ಹಾಕ್ಕೊಂಡು ಹೋಗಿದ್ದೆ, ಬಟ್ ಚಿಲ್ಲಲ್ಲೂ ಕಾಣಿಸ್ತಾ ಇಲ್ಲ. ಯೂನಿಫಾರ್ಮ್ ಹಾಕ್ಕೊಂಡು ಕೂತಿದ್ದೀನಿ. ಬೆಳಗ್ಗೆಯಿಂದ ನೋಡೇ ಇಲ್ಲ, ಲ್ಯಾಪ್ಟಾಪ್ ಚಾರ್ಜೇ ಇಲ್ಲ. ಸೊ ಲ್ಯಾಪ್ಟಾಪ್ನ ಒಂದು 10 ನಿಮಿಷ ಚಾರ್ಜ್ಗೆ ಹಾಕೋಣ. ಬಿಕಾಸ್ ಎಲ್ಲೋಗಿ ನಾವೇನು ಮಾಡಿದ್ವಿ ಅದು ತೋರಿಸ್ಬೇಕಲ್ವಾ. 15%ಗೆ ಆಫ್ ಆಗಿಬಿಡುತ್ತೆ ನಂದು, ಅಂದರೆ ಲೈಕ್ ಡಿಮ್ ಆಗಿಬಿಡುತ್ತೆ, ಬ್ರೈಟ್ನೆಸ್ ಎಲ್ಲ ಏನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು 80% ಆದರೂ ಚಾರ್ಜ್ ಆಗಲಿ ಅಂದ್ಬಿಟ್ಟು ಚಾರ್ಜ್ ಹಾಕಿದ್ದೀನಿ. 11:45 ಆಗೋಗಿದೆ. ನಾನು 11ಗೆ ಹೋಗೋಣ ಅಂದ್ಕೊಂಡಿದ್ದು. ಒಳ್ಳೇದಾಯಿತು, ಯಾಕೆಂದರೆ ಏನೋ ಮೀಟಿಂಗ್ ಇದೆಯಂತೆ. ಸೊ ಎಲ್ಲ ಅಲ್ಲಿ ಹೋಗಿರ್ತಾರೆ ಫ್ಯಾಕಲ್ಟೀಸ್ ಎಲ್ಲ, ನಾನೇನು ಪ್ರಾಜೆಕ್ಟ್ನ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ 1:12 ಹಂಗೆ ಹೋದರೆ 2ಗೆಲ್ಲ ಆರಾಮಾಗಿ ಮನೆಗೆ ಬರ್ಬೋದು ಅಂತ ಚಾರ್ಜ್ಗೆ ಮಾಡಿಕೊಂಡು ಕಂಪ್ಲೀಟ್ ಹೊರಡಬೇಕು. ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಡೆಲ್ ಮುಖದಲ್ಲಿ ಹೋಗ್ತೀನಿ. ಡೆಲ್ ಮುಖದಲ್ಲಿ ಹೋದರೆ ಹುಷಾರಿಲ್ವೇನೋ ಅಂತ ಅಂದ್ಕೊಂಡು ಬೈದೇ ಇರಲಿ ಅಂತ. ಗೀತು ಮ್ಯಾಮ್ ಬೈಲೇ ಇಲ್ಲ. ಅಷ್ಟೇ ಮನೆಗೆ ಬಂದೆ ಕಾಲೇಜಿಂದ. ಟೈಮ್ ಬಂದುಬಿಟ್ಟು ಇಟ್ಸ್ 1:30. ಸೊ ಊಟಕ್ಕೆ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಎಷ್ಟು ಬಿಸಿಲಿದೆ. ಸೊ ನಾನಿವಾಗ ಮೆಡಿಕಲ್ಗೆ ಬಂದೆ, ಯಾಕೆಂದರೆ ಅಪ್ಪಂಗೆ ಒಂದು ಸ್ವಲ್ಪ ಸಿಟಿಲೇನೋ ಕೆಲಸ ಇದೆಯಂತೆ. ಸೊ ಅದಕ್ಕೆ ಅಪ್ಪ ಹಂಗೆ ಆನ್ ದ ವೇ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ನಾನು ಮೆಡಿಕಲಲ್ಲಿ ಇರ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತಾರೆ ಅವರು. ಬಿಕಾಸ್ ನನಗೆ ಮನೇಲೇ ಇವಾಗಷ್ಟೇ ಕಾಲೇಜ್ಗೆ ಹೋಗಿ ಬಂದೆ, ಅಂಥದ್ದೇನು ವರ್ಕ್ ಇಲ್ಲ ಪುನಃ ಮಾಡೋ ಅಂಥದ್ದು. ಇನ್ನು ನಾಳೆನೇ ಮಾಡೋದು, ನಾನು ಇವತ್ತು ಫುಲ್ ರೆಸ್ಟ್ ತೊಗೊತೀನಿ. ಸೊ ಅದಕ್ಕೆ ನಾನು ಮೆಡಿಕಲ್ಗೆ ಬಂದೆ, ಸ್ವಲ್ಪ ಹೊತ್ತು ಇರ್ತೀನಿ ಇಲ್ಲಿ. ಎಷ್ಟು ಜನ ಅಂದರೆ, ಬಿಕಾಸ್ ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಇದು ಮಾವಿನ ಹಣ್ಣು ಮತ್ತು ಹೂ ಹಣ್ಣು ಮತ್ತು ಇನ್ನೇನು ತೋರಣ ಕಟ್ಟಾಕಿದ್ದು, ಬಾಳೆ ಎಲೆ ಎಲ್ಲ ಮಾರ್ತಾಯಿದ್ದಾರೆ. ಆ್ಯಂಡ್ ನಮ್ಮದು ಪ್ರೈಮ್ ಲೊಕೇಶನ್ ಅಂದರೆ ಇಲ್ಲಿ ಎಲ್ಲ ಕಾಣಿಸುತ್ತೆ ಮೇಯ್ನ್ ರೋಡ್ಗೆ. ಸೊ ಚೆನ್ನಾಗಿರುತ್ತೆ ನೋಡೋಕ್ಕೆ. ಫುಲ್ ಟ್ರಾಫಿಕ್ ಇವತ್ತು. ಸೊ ನೀವು ಆಲ್ರೆಡಿ ಎಲ್ಲ ಶಾಪಿಂಗ್ ಶುರು ಮಾಡಿದ್ದೀರಾ ಅನ್ಕೊತೀನಿ. ಶಾಪಿಂಗ್ ಶುರು ಮಾಡಿದ್ದೀರಾ ಅಂತ ಅನ್ಕೊತೀನಿ. ನಾನು ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲೂ ಅಭ್ಯಾಸ ಇರಲಿಲ್ಲ ನನಗೆ. ಹಬ್ಬ ಅಂದರೆ ಬಟ್ಟೆ ತೊಗೊಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ ನನಗೆ. ಇಂಟ್ರೆಸ್ಟೇ ಇಲ್ಲ ಬಟ್ಟೆ ತೊಗೊಳೋದ್ರಲ್ಲಿ. ಸುಮ್ಮನೆ ಬೇಕಾದ್ರೆ ತೊಗೊಂಡ್ಬಿಡ್ತೀನಿ. ಹಬ್ಬಕ್ಕೇನು ಪರ್ಟಿಕ್ಯುಲರಾಗಲ್ಲಿ ಯಾವತ್ತೂ ಬಟ್ಟೆ ತೊಗೊಂಡವಳೆ ಅಲ್ಲ ನಾನು. ಏನೋ ಇಂಟ್ರೆಸ್ಟ್ ಇಲ್ಲ ನನಗೆ ಹೊಸ ಬಟ್ಟೆ ಹಾಕೋಬೇಕು ಅವೆಲ್ಲ. ಸೀರೆ ಉಟ್ಕೊತೀನಿ ಬೇಕಾದ್ರೆ ನಮ್ಮ ಅಮ್ಮಂದೆ ಹಳೇದು ಯಾವುದಾದ್ರು. ಹೊಸ ಬಟ್ಟೆ ಎಲ್ಲ ತೊಗೊಂಡು ಹಬ್ಬಕ್ಕೆ ಬಟ್ಟೆ ತೊಗೊಂಡು ಅವೆಲ್ಲ ಇಲ್ಲ, ನಾರ್ಮಲ್. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಮನೆಗೆ ಹೊರಡೋದು. ಅಷ್ಟೇ, ಹೋಗು. ಎಷ್ಟು ಕೆಲಸ ಇದೆ ಅಂದರೆ ಇವಾಗ ಹೊರಟೆ ಪುನಃ. ಬಿಕಾಸ್ ನನ್ನ ತಮ್ಮನ್ನೇ ಕರ್ಕೊಂಡು ಹೋಗ್ಬೇಕಂತೆ, ಆ ಥರದಕ್ಕೇನೋ ಇನ್ಶಿಯಲ್ ತಪ್ಪು ಮಾಡಿದ್ದಾರೆ. ಸೊ ಮತ್ತು ನಾವು ಮುಂದಕ್ಕೆ ಏನಾದರೂ ಫ್ಯೂಚರ್ ಪ್ಲ್ಯಾನ್ ಏನಾದರೂ ಇದ್ದರೂ, ನನಗೇನಾದರೂ ಇದಾದರೆ ಮೀನ್ಸ್ ನಾನು ಹೋಗಬೇಕು ಅಂತ ಬಂದರೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗೆಲ್ಲ ಎಲ್ಲ ಕರೆಕ್ಟಾಗಿ ಮಾಡಿಸ್ಕೊತಿದ್ದೀವಿ. ಮತ್ತು ನಂಗೆ ಯೂಟ್ಯೂಬ್ಗೂ ಸ್ವಲ್ಪ ಪ್ಯಾನ್ ಅದೆಲ್ಲ ಕೊಡೋದಿದೆ. ಸೊ ಅದಕ್ಕೂ ಎಲ್ಲ ಮಾಡಿಸ್ಕೊತಾ ಇದ್ದೀನಿ ಇವಾಗ. ಹೊರಡಬೇಕು. ಎಷ್ಟು ಸ್ಟ್ರೆಸ್ ಆಗಿದೆ ಅಂದರೆ ನೈಟ್ನ ಮಲಗಿದ್ದು ಅದೇ ಪ್ರಾಜೆಕ್ಟ್ ಮಾಡಬೇಕಿತ್ತಲ್ಲ, ಆ ಭಯ, ಆ ನಿದ್ದೆ ಇಲ್ಲ. ಸೊ ಇವಾಗ ಮಲ್ಕೊಳ್ಳೋಣ ಅಂತ ಬಂದೆ. ಬಟ್ ಇದು ಮುಗಿಸ್ಕೊಂಡು ಜಿಮ್ಗೆ ಹೋದರೆ ನಂಗೆ ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ಜಿಮ್ಗೆ ಹೋಗ್ಬಿಟ್ಟು ಬಂದು ಬೇಗ ಮಲ್ಕೊಬಿಡ್ತೀನಿ ಇವತ್ತು. ಸೊ ಹೊರಟೆ. ನನ್ನ ತಮ್ಮ ಸ್ಕೂಲಿಂದ ಬರ್ತಾನೆ, ಅನ್ನ ಕರ್ಕೊಂಡು ಹೊರಡಬೇಕು. ಬನ್ನಿ ಹೋಗೋಣ. ಬಟ್ ನಾನು ಹೋಗಲ್ಲ, ಅದೇ ಅಪ್ಪ ಹೋಗೋದು. ನಾನು ಹೋಗಂಗಿದ್ದರೆ ಏನೇನಾಗುತ್ತೆ ಅಂತೆಲ್ಲ ಪ್ರತಿಯೊಂದನ್ನು ತೋರಿಸ್ಬೋದಿತ್ತು. ಬಟ್ ಆ ಟೆನ್ಷನಲ್ಲಿ ಅವ್ರಿಗೆ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಿರಿ ನನಗಿಲ್ಲ. ನಾನು ಶುಗರೆಲ್ಲ ತಿನ್ನೋದು ಬಿಟ್ಟು 15 ಡೇಸ್ ಏನೋ ಆಗಿದೆ. ಕಾಫಿನೂ ಕುಡ್ದಿಲ್ಲ. ಕಾಫಿನೂ ಕುಡಿದೆ. ಒಂದು ಸತಿ ಏನೋ ಕುಡಿದೆ, ಸಿಕ್ಕಾಬಟ್ಟೆ ತಲೆನೋವು ಬಂದಾಗ ಮಾತ್ರ ಕುಡಿಯೋದು. ಇಲ್ಲಾಂದರೆ ಸ್ಪೆಕ್ಸ್ ಹಾಕೊಂಡ್ಬಿಡ್ತೀನಿ ತಲೆನೋವು ಬಂದರೆ. ಇಲ್ಲಿ ಅಂಗಡಿಯಲ್ಲಿ ಬಂದಾಗ ಎಷ್ಟು ಡೈರಿ ಮಿಲ್ಕ್ ಸಿಗುತ್ತೆ,
ಅದೆಲ್ಲ ನೋಡ್ತಾ ಇದ್ರೆ ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದ ಎಷ್ಟು ಪ್ಯಾಕೆಟ್ ಆಜ್ ಮೊಲ ತಿಂದಿದ್ದೀನಿ ಗೊತ್ತಾ. ಸುಮ್ಮನೆ ತಿಂತಾ ಇದ್ದೀನಿ. ಅದು ಹೀಟು ಪಿಂಪಲ್ ನಂಗೆ ಅದಕ್ಕೆ ಆಗೋದು. ನಾನು ಏನು ಹೀಟು ಅದನ್ನೇ ಜಾಸ್ತಿ ತಿನ್ನೋದು. ಆಜ್ ಮೊಲ ತಿಂದರೆ ಹೀಟ್ ಆಗುತ್ತೆ ಅಂದರೆ ಲೈಕ್ ತಿನ್ನಬಾರ್ದು ಅದು ಜಾಸ್ತಿ. ಆಮೇಲೆ ಶುಗರ್ ಕೇನ್ ಜ್ಯೂಸು ಬರೀ ಇದೆ. ನಂಗೆ ಆಜ್ ಮೊಲ ಚಾಕ್ಲೇಟ್ ತುಂಬ ಇಷ್ಟ. ಶುಗರ್ಗಿಂತ ಇದು ಬೆಸ್ಟು ಅಂತ ತಿಂತಾ ಇದ್ದೀನಿ. ಎಷ್ಟು ಗೊತ್ತಾಗ ಟೈಮು 4:15 ಆಗಿದೆ. ಮೇ ಬಿ ಅವ್ರು ಇವಾಗ ಹೋಗೋದು ತಲುಪಿದ್ದಾರೆ ಆಫೀಸಲ್ಲೇನೋ. ಅರ್ಧ ಗಂಟೆ ಮುಗಿಯುತ್ತೆ. 4:30ಗೆಲ್ಲ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಜಿಮ್ಗೆ ಹೊರಡಬೇಕು. ಟೈಮ್ 4:30. ವೆದರ್ ಹೆಂಗೆ ಕಾಣಿಸ್ತಾ ಇದೆ ಅಂದರೆ 7 o'clock ಹತ್ತತ್ರ ಅಂದರೆ 6:45 ಹಂಗೆ ಕಾಣಿಸ್ತಾ ಇದೆ ವೆದರ್. ಅಷ್ಟು ಚೆನ್ನಾಗಿದೆ. ನನ್ನ ಫೋನ್ಗೆ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿಲ್ಲ, ಬಟ್ ಸಖತ್ ಡಿಮ್ ಆಗಿದೆ. ಮಳೆ ಬೇರೆ ಶುರು ಆಗ್ತದೆ. ಗೈಸ್ ಅಂತೂ ಮಳೆ ಬರ್ತಾ ಇದೆ. ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ, ಸಂಜೆ ಆದರೆ ಈ ವೆದರ್ ಆಗುತ್ತೆ. ಪಾಪ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಓಡ್ತಾ ಇದ್ದಾರೆ ಬಸ್ಸಿಗೆ. ನಾನು ಏನಕ್ಕೋ ಲ್ಯಾಬಲ್ಲಿ ಇದ್ಲಂತೆ ಅಂದರೆ ಪಾಪ ಅವಳು ಏನಂತಾರೆ ಅವ್ರದ್ದು, ನಮಗೆ ಲ್ಯಾಬ್ ಇಲ್ವಲ್ಲ ಆ ಥರ ಕೋಡಿಂಗ್ ಏನೋ ಸಮಥಿಂಗ್ ಇರುತ್ತಲ್ಲ. ಬಿ ಸಿ ಅಲ್ಲ ಅವಳು BSc, ಬಟ್ ಅವಳು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು. ಪಾಪ ಅವಳಿಗೇನೋ ಔಟ್ಪುಟ್ ಬರ್ತಾ ಇರಲಿಲ್ವಂತೆ. ನಂಗೆ ಮರ್ತೇ ಹೋಗಿದೆ. ನಾನು ಸೆಕೆಂಡ್ PU ಆ ಥರ ಔಟ್ಪುಟ್ ಅದೆಲ್ಲ ಪದ ಯೂಸ್ ಮಾಡ್ತಿದ್ದೆ. ಬಟ್ ನಂದು ಇವಾಗ ಏನಿದ್ರು ಡಿಸೈನ್ ಪಸೈನ್ ಅದೇ ಥರ ವರ್ಡ್ಸ್ ಬರೋದಲ್ವಾ. ಸೊ ನಂಗೆ ಅದು ಅವಳದೇನು ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಂದ್ಲು ಕನಿಕಾ. ಹೇಳ್ತಾ ಇದ್ದೆ ಬಾ. ಅಯ್ಯೋ ರಾಮ, ಅಲ್ಲೇ ಚೇರ್ ಇದೆಯಾ ನೋಡು. ಇದೆಯಾ ಕೊಡ್. ನೆಂದೋದ್ರ ಮಳೇಲಿ. ಗೈಸ್ ನಮ್ಮಪ್ಪ ಚೆನ್ನಾಗಿ ಪ್ಲಾಸ್ಟಿಕ್ ಕವರ್ ಹಾಕ ಬಂದಿದ್ದು ತೆಗಿಬೇಕಿತ್ತು. ಹೆಂಗಿದ್ದೀನಿ ಹಂಗೆ ಇದ್ದೀನಿ ನೋಡಿ. ಹಂಗೆ ಇದ್ದೀನಿ ನಾನು. ವ್ಯಕ್ತಿತ್ವದಲ್ಲೂ ಬದಲಾಗಿಲ್ಲ, ನಾನು ಫೋಟೋದಲ್ಲೂ ಬದಲಾಗಿಲ್ಲ. ಅಲ್ವಾ ಗೈಸ್ ನೋಡಿ ಹೆಂಗೆ. ಗೈಸ್ ಈ ಫೋಟೋ ಇವತ್ತು ನಂಗೆ ಸಿಕ್ಕಿದ್ದು ನಮ್ಮ ಅಪ್ಪನ ಮೊಬೈಲ್ ಹಿಂದೆ. ಟ್ರಾನ್ಸ್ಪರೆಂಟ್ ಹಾಕ್ಬಿಟ್ಟು ಇಟ್ಕೊಬೇಕು. ಪಾಪ ಅವ್ರಿಗೆ ಗೊತ್ತಾಗಿಲ್ಲ, ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವ ವರ್ಷದಲ್ಲಿ ಇಟ್ಕೊಂಡ್ರೋ ಗೊತ್ತಿಲ್ಲ. ಇವತ್ತು ಮಳೇಲಿ ನೆಂದಿದ್ದ ಕಾರಣಕ್ಕೆ ಫೋನ್ದು ಬ್ಯಾಕ್ ಕೇಸ್ ತೆಗೆದ್ವಿ. ಅವಾಗ ನಮಗೆ ಅವ್ರದ್ದು ಈ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರೋದು ಗೊತ್ತಾಯ್ತು ಇವತ್ತು ನಮಗೆ. ಒಳಗೆ ನಗು ಮೋಹನ್ಗೆ. ನೋಡಿ ಗೈಸ್, ಇವನ್ ಪ್ಲ್ಯಾನ್ ಇರೋದು ಇದನ್ನ ಜೋಡಿಸ್ತಾ ಒಳ್ಳೆ ಹುಡುಗನ ಥರ ಒಂದೆರಡು ಚಾಕ್ಲೇಟ್ ಎತ್ಕೊಂಡ್ಬಿಡೋಣ ಅಂತ. ವೆದರ್ ನಮ್ಮ ಮನೆ ಹತ್ರ ಫುಲ್ ಮಳೆ ಬಂದ್ಬಿಟ್ಟಿದೆ. ಸಕ್ಕತ್ತಾಗಿದೆ ವೆದರ್. ನಿಮಿಷ ಚಳಿ ಇತ್ತು, ಆಮೇಲೆ ಜೋರಾಗಿ ಮಳೆ ಬಂದೇ ಬಿಡ್ತು. ಇವಾಗ ಬಿಸಿಲು ಮಳೆ ಬರ್ತಾ ಇದೆ. ಇದು ಇಲ್ಲಿ ಹೆಂಗೆ ಎತ್ಕೊಂಡು ಹೋಗೋದು? ಮುಂದೆ ಹೋಗ್ಬಿಡ್ತೀನಿ ನಾನು. ಮೈ ಗಾಡ್ ಗೈಸ್, ಇಲ್ಲಿ ಹೋಗ್ಬೇಕು. ಹೌ ಕ್ಯಾನ್ ಐ ಗೋ ಬ್ರೋ? ನೆಂದು ಹುಚ್ಚೆ ಆಗೋಗ್ಬಿಡ್ತೀನಿ ನಾನು. ಯಪ್ಪ, ಕಾಂಪೌಂಡ್ ಹೊರ್ಕೊಂಡು ಬಂದೆ ಅಮ್ಮ. ಇಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಕಾಂಪೌಂಡ್ ಹರ್ಕೊಂಡು ಮೇಲೆ ಬಂದೆ. ಅಲ್ಲಿ ನೀರು ನೀ ಹೆಂಗೆ ಹೋಗ್ತೀಯಾ? ಇಲ್ಲೇ ಸುರಿತಾ ಇದೆಯಲ್ಲ, ಕಾಂಪೌಂಡ್ ಹರ್ಕೊಂಡೇ ಹೋಗು ನೀನುವೆ. ಅಪ್ಪ ಬೆಳಗ್ಗೆ ಇವತ್ತು ಅಂಬಾಸೆ ಬೇರೆ ನಮ್ಮ ಮನೆಯಲ್ಲಿ. ಅದೇ ನಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಫುಲ್ ಶೇಕ್ ಆಗಿಬಿಟ್ಟು ಬಿದ್ದುಬಿಡ್ತು. ತೋರಿಸ್ತೀನಿ ಫೋಟೋ ಹೆಂಗಾಗಿದೆ ಅಂತ. ಅಂಬಾಸೆ ಬೇರೆ ಮೊದಲೇ ಹಾಕ್ಕೊಂಡ್ರೆ ಆಗದೇ ಇರೋ ಜನ ತುಂಬ ಸಿಕ್ಕಾಪಟ್ಟೆ ಇದ್ದಾರೆ. ಬೋಳಿ ಮಕ್ಕಳು ಏನು ಮಾಡಿಸ್ತಿದ್ದಾರೋ ಏನೋ ಗೊತ್ತಿಲ್ಲ. ತೋರಿಸ್ತೀನಿ. ಈ ಥರ ಹೊಡೆದೋಗಿದೆ ಫೋಟೋ. ಒಬ್ಬಳೇ ಮನೇಲಿ ಇರ್ಬೇಕು, ಹೆಂಗಿರಲಿ ಇವಾಗ? ಭಯ ಆಗ್ತಾಯಿದೆ ಗೈಸ್. ಬಾಗಿಲು ತಗೊಂಡೇ ಇರ್ತೀನಿ ನಾನು, ಬಾಗಿಲು ತಗೊಂಡೇ ಇರ್ತೀನಿ. ಒಟ್ಟೋಗು ಅಷ್ಟೊಂದು ಬೀಳ್ತಿಲ್ಲ ಬಿಡು ಈಗ. ಗೈಸ್ ನನ್ನ ಭಯ ನೋಡಿ ಹೆಂಗಾಗ್ತಾ ಇದ್ದಾಳೆ ನೋಡಿ ಗೈಸ್. ಹೇಳು ಭಯ ಆಗಲ್ವಾ? ಮತ್ತೆ ಆಂಜನೇಯನ ಫೋಟೋ ಬಿದ್ದೋಗಿದೆ ಅಂದರೆ ಅದು 3 ರೂಮಿನ ಮನೆ. ನಾನು ಎಲ್ಲಿ ಓಡೋದ್ರು ಎಲ್ಲಿ ಬಾಗ್ಲಾಕಬಿಡುತ್ತು ಅಂತ ನಂಗೆ ಭಯಕ್ಕೆ ಕರೆಸ್ಕೊಂಡೆ. ಜಿಮ್ಗೆ ಹೋಗೋ ತನಕ ಇದೆ ಅಂತ. ಇನ್ನು 15 ಮಿನಿಟ್ಸಲ್ಲಿ ಪಟ್ ಅಂತ ರೆಡಿಯಾಗಿ ಜಿಮ್ ಇಲ್ಲೇ ಮೇಯ್ನ್ ಡೋರ್ದೆ. ಗೈಸ್ ರೆಡಿ ಆದೆ. ಇವಾಗ ನಾನು ಕರಿ ಕಾಫಿ ಕುಟ್ಕೊಂಡು ಜಿಮ್ಗೆ ಹೊರಡ್ತೀನಿ. ಸ್ಮೆಲ್ ಚೆನ್ನಾಗಿರುತ್ತೆ, ಬಟ್ ಕುಡಿಬೇಕಾದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತೆ. ಯಪ್ಪ ನೋಡಿದ್ರೆ ಭಯ ಆಗ್ತಿದೆ ಹೆಂಗಿದೆ.
ಸೊ ನೋಡೋಣ. ತುಂಬ ಬಿಸಿ ಇದೆ, ಮಳೆ ಬರ್ತಾಯಿದೆ, ಬಿಸಿಲು ಇದೆ, ಎಲ್ಲ ಇದೆ. ಲೆವಿಸ್ಟಾ ನಾನು ಯೂಸ್ ಮಾಡಿರೋದು, ಸೊ ಫ್ಲೇವರ್ ಚೆನ್ನಾಗಿದೆ. ಬಟ್ ಬ್ರೂ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಸೊ ಇವಾಗ ಕುಟ್ಕೊಂಡು ಜಿಮ್ ಹೋಗಿ ಬಂದರೆ ಸಿಗ್ತೀನಿ. ಬಿಕಾಸ್ ನಾನು ಇವಾಗಲೇ ಜಿಮ್ಮಲ್ಲಿ ಏನೂ ವೀಡಿಯೋ ಮಾಡ್ತಾಯಿಲ್ಲ, ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ ಗೈಸ್. ಅಷ್ಟೇ, ಕುಟ್ಕೊಂಡು ಹೊರಟ್ಬಿಟ್ಟು ಬಂದಮೇಲೆ ಸಿಗ್ತೀನಿ. ನಮ್ಮ ಜಿಮ್ ಪಕ್ಕನೇ ಬಜ್ಜಿ ಕರೀತಾರೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೊತ್ತಾ. ಅದು ಕರೆಕ್ಟಾಗಿ ವಿಂಡೋ ಹತ್ರನೇ ಬರುತ್ತೆ. ಅಲ್ಲೇ ಮೇ ಬಿ ಕಿಚನ್ ಇದೆಯೇನೋ, ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಅಲ್ಲಿ ತುಂಬ ತಾತಗಳು ಅಂಕಲ್ಗಳೆಲ್ಲ ಇರ್ತಾರೆ. ಬಂದರು ಬರೋಕ್ಕೆ ಬಜ್ಜಿ ತಿನ್ನೋಣ ಅಂತ ಫ್ರೆಂಡ್ಸ್ಗೆಲ್ಲ ಕರೀತಾ ಇರ್ತಾರೆ. ಎಷ್ಟು ದಿನ ಆಯಿತು ಬಜ್ಜಿ ತಿಂದು ಗೊತ್ತಾ. ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಬಂತು ಲಿಫ್ಟ್. ಎಸ್, ಸದ್ಯಕ್ಕೆ ಹಿಂಗಿದ್ದೀನಿ. ಹೊಟ್ಟೆ ಸಣ್ಣ ಆಗೋದೆಲ್ಲ ಕಷ್ಟ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಸೆಲ್ಫ್ ಟು ಬಿ ಫಿಟ್. ಜಿಮ್ ಬಂತು 4th ಫ್ಲೋರ್. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಜಿಮ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಗ್ಲೋ. ಸೊ ಶೆಕೆ ಆಗ್ತಿದ್ದಾನೆ. ಇವಾಗ ನನ್ನ ತಮ್ಮಂಗೆ ಬಟ್ಟೆ ತೊಗೊಳಕ್ಕೆ ಹೋಗಬೇಕು. ವಾಯ್ಸ್ ಫುಲ್. ಮನೆಗೆ ಹೋಗಿ ಸಿಗ್ತೀನಿ. ನನ್ನ ತಮ್ಮಂಗೆ ಶಾಪಿಂಗ್ ಹೋಗೋದಿದೆ, ಬಟ್ಟೆ ತೊಗೊಳಕ್ಕೆ ಹೋಗಬೇಕು. ಹಬ್ಬಕ್ಕೆಲ್ಲ ಬೇರೆ ಏನಕ್ಕೋ. ಬನ್ನಿ ಹೋಗೋಣ. ಪ್ಲ್ಯಾನ್ ಚೇಂಜ್ ಆಯಿತು. ಆ್ಯಂಡ್ ಈ ವ್ಲಾಗಲ್ಲಿ ನಾನು ತುಂಬ ಮಾತಾಡ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಈ ವ್ಲಾಗ್ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಬರೀ ಅಮ್ಮ ಮತ್ತು ಸನತ್ ಮ್ಯಾಕ್ಸ್ಗೆ ಹೋಗ್ತಿದ್ದಾರೆ, ಅಂದರೆ ಶಾಪಿಂಗ್ ಮಾಡಿ ಬಟ್ಟೆ ತೊಗೊಳಕ್ಕೆ. ನಾನು ಹೋಗ್ತಿಲ್ಲ, ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ನನಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಹಬ್ಬದ ವ್ಲಾಗ್ ಬರುತ್ತೆ, ಸೊ ಅದು ನೋಡಬೇಕು ಅಂದರೆ ಈ ವ್ಲಾಗ್ನ ನೋಡಿಬಿಟ್ಟು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.